ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ನಾನು ನೋಡಿ ಚೆನ್ನಾಗಿಲ್ಲ. ತುಂಬ ಥ್ರೋಟ್ ಇನ್ಫೆಕ್ಷನ್ನು, ಕೆಮ್ಮು, ಸಿಕ್ಕಾಬಟ್ಟೆ ಥ್ರೋಟ್ ಪೇನ್ ಎಲ್ಲ ಇದೆ. ಕೆಮ್ಮಿದೆ ಸಿಕ್ಕಾಬಟ್ಟೆ. ಗೊತ್ತಿಲ್ಲ, ತುಂಬ ಜರ್ನಿ ಮಾಡ್ತಾಯಿದ್ದೀನಿ ರೀ ಇವಾಗ. ಆಫ್ಟರ್ ವೆರಿ ಲಾಂಗ್ ಟೈಮ್, ಒಂದು 15 ವರ್ಷನೇ ಆಗ್ತಾ ಬಂತೇನೋ ನಾನು ಟ್ರೈನ್ ಜರ್ನಿ ಮಾಡ್ತಾಯಿದ್ದೀನಿ. ಅಯ್ಯೋ ಟ್ರೈನ್ ಹೋಯ್ತು, ಟ್ರೈನ್ ಹೋದ್ರೂ ನಾನು ಇಲ್ಲೇ ಕೂತಿದ್ದೀನಿ. ಅಂದರೆ ಟ್ರೈನ್ ನಂದಲ್ಲ. ನ್ಯೂಸ್ ಜಸ್ಟ್ ಕಿಡಿಂಗ್. ನಾನಿವಾಗ ಆ ಕಡೆ ಪ್ಲ್ಯಾಟ್ಫಾರ್ಮ್ಗೆ ಹೋಗಬೇಕು, ಬಟ್ ಇನ್ನೂ ಟೈಮ್ ಇದೆ. ಸೊ ಹಾಗಾಗಿ ಇಲ್ಲೇ ಕೂತಿದ್ದೀನಿ. ಈ ಥ್ರೋಟ್ ಪೇನು, ಥ್ರೋಟ್ ಇನ್ಫೆಕ್ಷನ್ನು ಮತ್ತು ಒಂದು ಚಿಯಬಲ್ ವಿಕ್ಸ್ ಹಾಕ್ಕೊಂಡು ಸುಮ್ಮನೆ ಕೂತ್ಬಿಟ್ಟಿದ್ದೀನಿ ಇಲ್ಲಿ ನಾನು. ವಾಯ್ಸ್ ಎಲ್ಲ ತುಂಬ ಖರಾಬಾಗಿದೆ ಈಗಲೂ ಸ್ಟಿಲ್. ಸೊ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಪ್ಲ್ಯಾಟ್ಫಾರ್ಮಲ್ಲಿ ನಾನು ವೀಡಿಯೋ ಮಾಡಿದ್ದೀನಿ ಅಷ್ಟೇ, ವಾಯ್ಸ್ ಓವರ್ ಆಮೇಲೆ ಕೊಡ್ತಾಯಿದ್ದೀನಿ. ಸೊ ನಾನು ನೋಡಿ ನನ್ನ ಗೆಟಪ್ ಹಿಂಗಿದೆ. ಅಲ್ಲಿ ಯಾರೋ ಬೇರೆ ಆಂಟಿ ಕೂತಿದ್ದಾರೆ, ಅವ್ರು ಯಾರಂತ ಗೊತ್ತಿಲ್ಲ, ಬಂದು ಕೂತಿದ್ರು ಅಷ್ಟೇ. ಸೊ ಈಗ ಪ್ಯಾನ್ ಮಾಡಿದಾಗ ಬಂದುಬಿಟ್ರು ಅವರು. ವೈಸ್ ನೋಡಿ ನನ್ನ ಗೆಟಪ್ ಎಲ್ಲ ಹಿಂಗಿದೆ, ವಿಚಿತ್ರವಾಗಿದೆ. ಯಾಕಂದರೆ ತುಂಬ ಕೋಲ್ಡ್ ಇದೆ, ನಾನು ಕವರ್ ಮಾಡ್ಕೊಂಡಿದ್ದೀನಿ. ಸೈಕ್ಲೋನ್ ಎಫೆಕ್ಟ್ ಆಗಿರೋದ್ರಿಂದ ತುಂಬ ಜಾಸ್ತಿ ಚಳಿ ಇದೆ. ಸೊ ನಂದು ಚಿಂದಿ ಚಿತ್ರಾನ್ನ ಟ್ರಾವೆಲ್ ಈಗ. ಅಂದರೆ ವಿಸ್ಡೋಣಮಲ್ಲಿ ನಾವು ಜರ್ನಿ ಮಾಡ್ತಾ ಇರೋದು, ಬಟ್ ನಮಗೆ ಟ್ರೈನ್ ಟಿಕೆಟ್ ಸಿಕ್ಕಿರೋದು ಸಕಲೇಶ್ಪುರದಿಂದ. ಹಾಗಾಗಿ ನಾವು ಯಶವಂತಪುರ ಟು ಉಡುಪಿ ಡೈರೆಕ್ಟಾಗಿ ಒಂದೇ ಟ್ರೈನ್ ಆದ್ರೂ ಹಿಂದುಗಡೆ ಕಂಪಾರ್ಟ್ಮೆಂಟ್ಸಲ್ಲಿ ಕೂತ್ಕೋಬೇಕಾಯಿತು. ಇದು ಸ್ವಲ್ಪ ಜನಶತಾಬ್ದಿ ಥರ ಇದೆ. ಅಲ್ಲೇ ಇಡ್ಲಿ ವಡೆ ಎಲ್ಲ ಬಂತು, ಹತ್ಕೊಂಡ್ವಿ, ಅಲ್ಲೇ ತೊಗೊಂಡ್ವಿ. ಸಖತ್ ಬಿಸಿ ಬಿಸಿ ಇತ್ತು ತಿಂಡಿ. ನಾಟ್ ಬ್ಯಾಡ್. ಚಟ್ನಿ ಮಾತ್ರ ಎಕ್ಸ್ಟ್ರಾಡಿನರಿ ಖಾರ ಮರ ಇದೆ. ಬಟ್ ಇಡ್ಲಿ ವಡೆ ಎಲ್ಲ ಚೆನ್ನಾಗಿತ್ತು. ಸೊ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು, ಸಾಫ್ಟಾಗೂ ಇತ್ತು. ಸೊ ಅಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಅದಾದಮೇಲೆ ಸಕಲೇಶ್ಪುರದಲ್ಲಿ ಇಳ್ಕೊಂಡು ನಾವು ವಿಸ್ಡಾಡಮ್ನ ಹತ್ಕೊಂಡ್ವಿ. ಅಂದರೆ ಫ್ರಂಟಲ್ಲಿ 2 ಕಂಪಾರ್ಟ್ಮೆಂಟ್ಸ್ ಮಾತ್ರ ಇದ್ದಿರುತ್ತೆ. ಮಾಮೂಲಾಗಿ ಜನಶತಾಬ್ದಿ ಥರ ಇರುತ್ತೆ. ಅದ್ರ ಹಿಂದ್ಗಡೆ ಬೋಗಿಗಳೆಲ್ಲ ಜನರಲ್ ಬೋಗಿಗಳಿರುತ್ತೆ. ಸೊ ನಾವು ಈ ಟ್ರೈನ್ ಜರ್ನಿ ಮಾತ್ರ ಎಕ್ಸ್ಟ್ರಾಡಿನರಿ ಎಂಜಾಯ್ ಮಾಡಿದ್ದೀನಿ. ಹೇಗೆ ಅಂದರೆ ನನಗೆ ಅದೊಂಥರ ತುಂಬ ಕಂಫರ್ಟಬಲ್ ಮತ್ತು ಲಕ್ಸುರಿ ಆಗಿರೋ ಒಂದು ಫೀಲ್ ಬರುತ್ತೆ. ಆ್ಯಂಡ್ ತುಂಬ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ನಾವು ಟ್ರಾವೆಲ್ ಮಾಡ್ಬೋದು. ಸೊ ನಾನು ಫಸ್ಟ್ ಟೈಮ್ ಇದು ಈ ಜರ್ನಿ. ಇಲ್ಲಿ ನಾವು ಎಂಟರ್ ಆಗ್ತಿದ್ದಂಗೆ ಒಂದು ಸಣ್ಣ ಕಿಚನೆಟ್ ಸಿಕ್ಕತ್ತೆ. ಇಲ್ಲಿ ನನಗೆ ನಂದಿನಿ ಪ್ರಾಡಕ್ಟ್ಸ್ ಎಲ್ಲ ನೋಡಿ ಖುಷಿಯಾಗೋಯ್ತು. ಕೋಲ್ಡ್ ಮಿಲ್ಕ್ ಎಲ್ಲ ಸಿಕ್ಕತ್ತೆ. ಆ್ಯಂಡ್ ನಮಗೆ ಟೀ, ಕಾಫಿ, ಸಣ್ಣಕ್ಕೆ ಸ್ನ್ಯಾಕ್ಸು ಎಲ್ಲ ಇರುತ್ತೆ ಇಲ್ಲಿ. ನಾನಿವಾಗ ಒಂದು ಕಾಫಿ ಆರ್ಡ್ರ್ ಮಾಡಿ ಬಂದು ವಾಪಸ್ ನನ್ನ ಸೀಟಲ್ಲಿ ಕೂತ್ಕೋತಾ ಇದ್ದೀನಿ. ಇಲ್ಲಿ ಸೀಟ್ಸ್ ಎಲ್ಲ ರೊಟೇಟ್ ಮಾಡ್ಬೋದು 360 ಡಿಗ್ರಿ, ನಮಗೆ ಬೇಕಾದಂಗೆ ಲೆಫ್ಟ್ ಟು ರೈಟು ಎಲ್ಲ ಕಡೆಯೂ ನಾವು ನೋಡ್ಬೋದು. ಆ್ಯಂಡ್ ಇಲ್ಲಿ ನನಗೆ ಈಗ ಏನು ಕಾಫಿ ಆರ್ಡ್ರ್ ಮಾಡಿ ಬಂದಿದ್ದೀನಿ. ಸೊ ಕಾಫಿ ಇಟ್ಕೊಂಡು ನಮಗೆ ಓದಬೇಕು ಅನಿಸಿದ್ರೆ ಇನ್ನೊಂದು ಚಿಕ್ಕ ಬುಕ್ನೂ ಇಟ್ಕೋಬೋದು ನಾವು. ಸೊ ಇದು ಇಲ್ಲಿ ನನಗೆ ಎಕ್ಸ್ಟ್ರಾಡಿನರಿ ಫೀಲ್ ಬಂತು. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಟ್ರೈನ್ ಹತ್ತಿರೋದು ಬಂತು. ಆ್ಯಂಡ್ ತುಂಬ ಕಂಫರ್ಟಬಲ್ ಜರ್ನಿ. ನಿಮಗೆ ಬಸ್ಸಲ್ಲಿ ಹೋದರೆ ತುಂಬ ಸಿಕ್ನೆಸ್ಸು, ತಲೆ ಸುತ್ತು ಎಲ್ಲ ಬರುತ್ತೆ, ಕೆಲವರಿಗೆ ವಾಮಿಟ್ ಆಗುತ್ತೆ. ಆ ಥರದವ್ರಿಗಂತೂ ಟ್ರೈನ್ ತುಂಬಾ ಬೆಸ್ಟು. ಮೂವ್ ಆಗ್ತಿರೋದೇ ಗೊತ್ತಾಗಲ್ಲ, ಅಷ್ಟು ಸ್ಲೋ ಹೋಗುತ್ತೆ ಇದು ಟ್ರೈನ್. ಅಂದರೆ ನಮಗೆ ಅಷ್ಟು ಸ್ಲೋ ಹೋದ್ರೂ ಎಂಜಾಯ್ ಮಾಡೋಕ್ಕೆ ಆ ಕಡೆ ಈ ಕಡೆ ನಮಗೆ ನಿಜವಾಗ್ಲೂ ಸ್ವರ್ಗ ಅಂದರೆ ಸ್ವರ್ಗನೇ ಧರೆಗಿಳ್ದಂಗಿದೆ. ನಮ್ಮ ಇಂಡಿಯಾ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ರೀ. ಸೊ ಇಲ್ಲಿ ಹಾಗೆ ಬೋಗಿ ಎಂಡಲ್ಲಿ ನಮಗೆ ಅಂದರೆ 2 ಬೋಗಿ ಇರುತ್ತಲ್ವ. ಸೊ 2 ಕಂಪಾರ್ಟ್ಮೆಂಟ್ಸ್ ನಡುವೆ ಇಲ್ಲೊಂದು ಸಣ್ಣ ಶಿಂಕ್ ಇದೆ. ಆ ಶಿಂಕಲ್ಲಿ ಒಂದಷ್ಟು ಲಿಕ್ವಿಡ್ ಸೋಪೆಲ್ಲ ಇಟ್ಟಿರ್ತಾರೆ. ಮತ್ತು ಮಿರರ್ ಇದೆ. ಅದು ಡೋರ್ ಪಕ್ಕನೇ ಆಗಿರೋದ್ರಿಂದ ಡೋರಲ್ಲಿ ತುಂಬ ಟ್ರಾನ್ಸ್ಪರೆಂಟಾಗಿ ನಾವು ಅಲ್ಲಿ ನಿಂತ್ಕೊಂಡು ಕೂಡ ಜರ್ನಿನ ಎಂಜಾಯ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಈ ಏನು ಕಂಪಾರ್ಟ್ಮೆಂಟ್ ಇದೆ, ಈ ಕಂಪಾರ್ಟ್ಮೆಂಟಿನ ಎಂಡ್ ಅಥವಾ ಮಿಡಲಲ್ಲಿ ಈ ಥರ ನಮಗೆ ಲಗ್ಗೇಜ್ ಎಲ್ಲ ಇಡೋದಕ್ಕೆ ಒಂದಷ್ಟು ಜಾಗ ಮಾಡಿದ್ದಾರೆ. ಈ ಲಗ್ಗೇಜ್ ಎಲ್ಲ ಇಡೋದು ತುಂಬ ಸೇಫ್ಟಿ. ಅಂದರೆ ನಾವು ಲಾಕ್ ಮಾಡ್ಬೋದು ಚೈನ್ ಹಾಕ್ಬಿಟ್ಟು, ಅದರ್ವೈಸ್ ಹಾಗೇನೂ ಇಡ್ಬೋದು. ಡೋರ್ ಪಕ್ಕನೇ ಆಗಿರೋದ್ರಿಂದ ನಿಂತತ್ರ ಯಾರು ಎತ್ಕೊಂಡು ಹೋಗ್ಬಿಟ್ರೆ ಕಷ್ಟ. ಸೊ ಒಂದು ಲಾಕ್ ಹಾಕಿದ್ರೆ ಬೆಟರು. ಆ್ಯಂಡ್ ಒಂದು ಚಿಕ್ಕ ಬಾತ್ರೂಮ್ ಇದೆ. ತುಂಬ ಎಕ್ಸ್ಟ್ರಾಡಿನರಿ ಕ್ಲೀನೆಲ್ಲ ಇಲ್ಲ, ಬಟ್ ಓಕೆ ಚೆನ್ನಾಗಿದೆ. ಟೆಂಪರರಿ ನಮಗೆ ಓಕೆ ಅನಿಸುತ್ತೆ. ಈ ಥರದ್ದು ಒಂದು ಬಾತ್ರೂಮ್ ಇದೆ. ಆ್ಯಂಡ್ ಅಲ್ಲೊಂದು ದೊಡ್ಡ ಮಿರರ್ ಇದೆ. ಆ್ಯಂಡ್
ಕಂಫರ್ಟಬಲ್ ಆಗಿರಬಹುದು. ಅಂದರೆ ತುಂಬ ಚಿಕ್ಕದು. ಬಾ 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 ಎಷ್ಟು ದೊಡ್ಡದು ಇದು, ನದಿನ ಸಮುದ್ರನ ಗೊತ್ತಾಗಲ್ಲ ಅಷ್ಟು ದೊಡ್ಡದಿದೆ. ತುಂಬ ಎಂಜಾಯ್ ಮಾಡ್ಬೋದು ಟ್ರೈನಲ್ಲಿ. ನಾವು ಬಸ್ಸಲ್ಲಿಂತ ಜಾಸ್ತಿ ಟ್ರೈನಲ್ಲಿ ಎಂಜಾಯ್ ಮಾಡ್ಬೋದು. ಕಣ್ಣು ಹಾಯಿಸ್ದಲ್ಲೆಲ್ಲ ನೀರು ಮತ್ತು ಹಸಿರು, ಅಲ್ಲಲ್ಲಲ್ಲೇ ಚಿಕ್ಕ ಚಿಕ್ಕ ಫಾಲ್ಸು ಎಲ್ಲ ಸಿಕ್ಕತ್ತೆ ನಮಗೆ. ನನಗಂತೂ ತುಂಬಾ ಖುಷಿ ಆಯಿತು ಗೊತ್ತಾ, ಎಲ್ಲೋ ಸ್ವರ್ಗದಲ್ಲಿದ್ದೀವಿ ಅನ್ನೋ ಥರ ಫೀಲ್ ಬರ್ತಿತ್ತು ನನಗೆ. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಕಣ್ಣು ಮುಚ್ಚೋಕ್ಕಾಗಿಲ್ಲ. ಕಣ್ಣು ಮುಚ್ಚಿದ್ರೆ ಎಲ್ಲಿ ದೊಡ್ಡ ದೊಡ್ಡದು ಸೀನ್ರೀಸ್ ಮಿಸ್ ಆಗಿಬಿಡುತ್ತೋ ಅಂತ ಅನಿಸ್ತಾ ಇತ್ತು. ಸೊ ತುಂಬ ಚೆನ್ನಾಗಿದೆ. ವೆದರ್ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದೆ. ಅಂದರೆ ಮಳೆನೂ ಇಲ್ಲ, ಚಳಿನೂ ಜಾಸ್ತಿ ಇಲ್ಲ, ಬಿಸಿಲು ಒಂಥರ ಮೀಡಿಯಮ್ ಆಗಿ ಲೈಟಾಗಿ ಬಿಸಿಲಿದೆ. ಇದನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಅಲ್ಲಲ್ಲಿ ಮಾತ್ರ ನಮಗೆ ಏನು ಬಿಸಿಲು ಸಿಗ್ತಾಯಿತ್ತು. ಮತ್ತು ಅಲ್ಲಲ್ಲಿ ಮಾತ್ರ ಒಂಥರ ಫಾಗ್ ಬೀಳೋ ಥರ ಅನ್ನಿಸ್ತಿತ್ತು. ಮತ್ತು ಹಂಗಂಗೆ ಟ್ರೈನಲ್ಲಿ ಸುರಂಗ ಮಾರ್ಗನೂ ಸಿಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು ಜರ್ನಿ. ಆ್ಯಂಡ್ ಇಲ್ಲಿ ಒಂದಷ್ಟು ಜನ ಪರಿಚಯನೂ ಆದರು ನನಗೆ. ಅವರೆಲ್ಲ ವೆರಿ ನೈಸ್, ಏನು ನನ್ನ ಸಹ ಪ್ರಯಾಣಿಕರು. ತುಂಬ ಚೆನ್ನಾಗಿ ಮಾತಾಡಿಕೊಂಡು, ಅವ್ರು ಹೊಸದಾಗಿ ಪರಿಚಯ ಆಗಿದ್ರು ತುಂಬ ಚೆನ್ನಾಗಿ ಮಾತಾಡಿಸ್ತಾಯಿದ್ರು. ಸೊ ಎಲ್ಲ ಸೇರಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನೋಡಿ. ವ್ಯೂ ಇನ್ನೂ ತುಂಬ ಇದೆ. ಆ ವೀಡಿಯೋಸ್ ಎಲ್ಲ ನೆಕ್ಸ್ಟ್ ವೀಡಿಯೋನಲ್ಲಿ ಹಾಕ್ತೀನಿ ನಿಮಗೆ. ಬಟ್ ಇವಾಗ ಸದ್ಯಕ್ಕೆ ಸ್ವಲ್ಪ ತುಂಬ ಲೆಂತಿ ಆಗಬಾರ್ದಲ್ಲ ನಿಮಗೆ ಏನೋ ಕಾರಣಕ್ಕೆ ನಾನು ಹಾಕ್ತೆ. ಈ ಥರ ಗ್ರೀನ್ರಿ ಮತ್ತು ನಮ್ಮ ಟ್ರೈನು ತುಂಬ ಕರ್ವ್ಸಲ್ಲಿ ಹೋಗುವಾಗ ನಮ್ಮ ಟ್ರೈನ್ ನಮ್ಗೆ ಕಾಣಿಸುತ್ತೆ, ಬ್ಯಾಕ್ ಸೈಡಿಂದೆಲ್ಲ ಕಂಪಾರ್ಟ್ಮೆಂಟ್ಸು. ಒಟ್ಟಾರೆ ತುಂಬ ಜರ್ನಿ ಮಾಡಿದ್ದೀನಿ ಈ ಸತಿ. ನಾನು ಹೇಳಬೇಕಂದ್ರೆ ಉತ್ತರ ಕರ್ನಾಟಕ ಹೋಗಿದ್ದೀನಿ, ಹಾಗೆ ದಕ್ಷಿಣ ಕನ್ನಡಕ್ಕೂ ಬಂದಿದ್ದೀನಿ. ನದಿ, ಸಮುದ್ರ ಎಲ್ಲದನ್ನು ವಿಸಿಟ್ ಮಾಡಿದ್ದೀನಿ. ಸೊ ನಿಮಗೆ ಎಲ್ಲ ವೀಡಿಯೋಸ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಇನ್ನು ಮುಂದಿನ ಎಪಿಸೋಡ್ಸಲ್ಲಿ. ಸೊ ಈಗ ಉಡುಪಿನಲ್ಲಿ ನಮ್ಮನ್ನು ಇಳಿಸಿ ಟ್ರೈನು ಮೂವ್ ಆಗ್ತಾ ಇದೆ. ಸೊ ಅದಕ್ಕೆ ಟಾಟಾ ಮಾಡಿಬಿಡೋಣ. ಇಷ್ಟ ಇಲ್ಲ ಅಂದ್ರೂ ಡೆಸ್ಟಿನೇಷನ್ ರೀಚ್ ಆದಮೇಲೆ ಟ್ರೈನ್ ಇಳಿಲೇಬೇಕು. ಸೊ ನಾವು ಇಲ್ಲಿ ಟ್ರೈನ್ಗೆ ಟಾಟಾ ಮಾಡಿ ಬೇಗ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಕೃಷ್ಣನನ್ನು ನೆನೀತಾ ಫ್ರೆಶ್ಶಾಗಿ ಕೃಷ್ಣ ಮಠಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ಮುಂದಿನ ವೀಡಿಯೋಸಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಕಾಯ್ತಾ ಇರ್ತೀರಲ್ಲ.